ನಾನು ಯಾವುದು ಹುಡ್ಕೊಂಡು ಹೋಗೋದಿಲ್ಲ, ಯಾವುದನ್ನು ಕಿತ್ಕೊಳ್ಳೋದಿಲ್ಲ. ಇನ್ನೊಂದು ನೋಡಿ, ನಾನು ಮಾಡ್ತೀನಿ, ನೀನು ಮಾಡ್ತೀನಿ, ಇನ್ನೊಬ್ರು ಮಾಡ್ತಿರೋದು ನಾನು ಆಸ್ ಎಮ್ ಎಲ್ ಎ ಆಗಿ ನಾನು ಬಂದಿಲ್ಲ ಇವತ್ತು. ನಾನು ಏನು ಹೆಂಗೆ ನನ್ನ ಜಾತಿ ಇಲ್ಲ, ಯಾವುದು ಇಲ್ಲ, ಏನೂ ಇಲ್ಲ ನನಗೆ. ಅಂತವನ್ನ ಕೋಲಾರಲ್ಲಿ ಕರ್ಕೊಂಡೋಗಿ ಕೋಲಾರ ಜನ ನನಗೆ ಆಶೀರ್ವಾದ ಮಾಡಿ ಇವತ್ತು ಎಮ್ ಎಲ್ ಎ ಮಾಡಿದ್ದಾರೆ. ಅಂದ್ರೆ ಬೈರ್ಕೂರಲ್ಲಿ ನಾನು ಓದಬೇಕಂದ್ರೆ 7th 8th 9th 10th ಓದಬೇಕಂದ್ರೆ ಇದಾಗಬೇಕಂದ್ರೆ ಆವತ್ತಿನ ಕಾಲದಲ್ಲಿ ನಾನೇ ಮೊದಲನೇ ಕೈ ಹಾಕಿದ್ದು. ಇವತ್ತು ಶಾಸಕರಿಗೂ ಆಸಕ್ತಿ ಇದೆ, ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಅದರಿಂದ ಅವ್ರು ಮಾಡ್ತಾರೆ. ನಾನು ಕೋಲಾರಲ್ಲಿ ಏನು ಬೇಕೋ, ನಾನು ಕೋಲಾರ ಶಾಸಕನಾಗಿ ಕೋಲಾರಲ್ಲಿ ಏನು ಬೇಕೋ ಮಾಡ್ಬೋದು. ಆ ದೇವ್ರು ಯಾರ ಕೈಯಲ್ಲಿ ಮಾಡಿಸ್ಕೋಬೇಕು ಅವ್ರ ಕೈಯಲ್ಲಿ ಮಾಡಿಸ್ಕೊಳ್ತಾರೆ. करोति ब्राह्मणा ब्रह्मस्तान्तकलाजन्द्राजन्मतिष्यतायुः पुरुषश्रेन्द्रिय आविष्टयोः ಅಂದರೆ ಅವೆಲ್ಲ ಚಿಕ್ಕ ಹುಡುಗರಿದ್ದಾಗ ಗಟ್ಟೆಂಕಟೋಣ ಸ್ವಾಮಿ ಜಾತ್ರೆ ಅಂತ ಹೇಳಿದ್ರೆ ಯಾವಾಗಲೂ ನಮಗೆ ಬರುವಂಥದ್ದು ವಾಡಿಕೆ. ಇಲ್ಲಿ ಬೈರ್ಕೂರಲ್ಲಿ ನಾನು ಓದಬೇಕಂದ್ರೆ 7th 8th 9th 10th ಓದಬೇಕಂದ್ರೆ ಆವತ್ತಿನ ಸಂದರ್ಭದಲ್ಲಿ ನನ್ನ ಸ್ನೇಹಿತನಾದಂಥ ನಮ್ಮ ಪೆತ್ತಾಡಳ್ಳಿ ಹರೀಶು, ಕಾಡೇನಹಳ್ಳಿ ದೇವರಾಜು, ಆಮೇಲೆ ನಮ್ಮ ಶ್ರೀಕೂರು ಕಿರುಣಿ ನಮ್ಮ ರೆಡ್ಡಿ, ಆಮೇಲೆ ಎಲ್ಲ ನನ್ನ ಸ್ನೇಹಿತನ ಅನೇಕ ನನ್ನ ಸ್ನೇಹಿತರು KL ನಾವೆಲ್ಲರೂ ಬಂದ್ಬಿಟ್ಟು ಇಲ್ಲಿ ಓದಬೇಕಂದ್ರೆ ಈ ಜಾತ್ರೆಗೆ ಬರೋದು ಬೆಳಗ್ಗೆ ಬಂದುಬಿಟ್ರೆ ಇಲ್ಲಿ ಸಾಯಂಕಾಲವರೆಗೂ ಇದ್ಬಿಡ್ತಾಯಿದ್ವಿ. ಇಲ್ಲಿ ಓಡಾಡಿಕೊಂಡು ತಿನ್ಕೊಂಡು ಇರ್ತಾಯಿದ್ವಿ. ಆಮೇಲೆ ಮನೆಗಳಿಗೆ ಹೋಗ್ತಾಯಿದ್ವಿ. ಇದು ಹೆಂಗೆ ಅಂದರೆ ಇವತ್ತು ನಾನು ಇಲ್ಲಿ ಬಂದಿರೋದು ನಾನು ಆಸ್ ಎಮ್ ಎಲ್ ಎ ಆಗಿ ನಾನು ಬಂದಿಲ್ಲ. ಇವತ್ತು ಎಮ್ ಎಲ್ ಎ ಆಗಿ ಬಂದಿದ್ದರೆ ಪ್ರೋಟೋಕಾಲ್ ಆಗಿ ನಾನು ಎಲ್ರಿಗೂ ಫೋನ್ ಮಾಡ್ತಾಯಿದ್ದೆ. ಎಲ್ಲ ಇವ್ರಿಗೂ ಫೋನ್ ಮಾಡಿ, ಆಫೀಸರ್ಸ್ ಫೋನ್ ಮಾಡಿ, ತಹಸೀಲ್ದಾರ್ಗೆ ಫೋನ್ ಮಾಡಿ, ಎಲ್ರಿಗೂ ಫೋನ್ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮಾಹಿತಿ ಕೊಟ್ಟು ನಾವೆಲ್ಲೇ ಹೋಗ್ಬೇಕಂದ್ರೂ ಮಾಹಿತಿ ಕೊಡಬೇಕು, ಸರ್ಕಾರಕ್ಕೆ ಮಾಹಿತಿ ಕೊಡಬೇಕು. ಮಾಹಿತಿ ಕೊಡದೆ ನಾನು ಬಂದಿದ್ದೀನಿ. ಏನಕ್ಕೆ ಬಂದಿದ್ದೀನಿ ಅಂದರೆ ನಾನು ಹಳೆ ಕಾಲದಲ್ಲಿ ಹಳೆ ಪದ್ಧತಿ ಸಿದ್ಧಾಂತಗಳಲ್ಲಿ ಏನಿದ್ವಿ, ನಮ್ಮ ಊರು, ನಮ್ಮ ಜಾತ್ರೆ, ನಮ್ಮ ಇದು, ನಾನು ಸಾಮಾನ್ಯ ಪ್ರಜೆಗಳಲ್ಲಿ ಒಂದು ಪ್ರಜೆನಾಗಿ ಬಂದು ದೇವ್ರ ದರ್ಶನ ಮಾಡಿಕೊಂಡು ದೇವ್ರ ಪೂಜೆ ಮಾಡ್ಕೊಂಡು ಯಾರಿಗೂ ಫೋನ್ ಮಾಡಲಿಲ್ಲ. ಬರುವಾಗ ನಂದಾಗ ಫೋನ್ ಮಾಡಿದೆ, ಬಾಪ ಜೊತೆಗೆ ಹೋಗೋಣ ಅಂದ್ಬಿಟ್ಟು ಇದ್ರು ಕರ್ಕೊಂಡ್ಬಂದೆ. ನನ್ನ ಗನ್ಮ್ಯಾನ್ಸ್ ಬಂದಿಲ್ಲ, ಯಾರೂ ಬಂದಿಲ್ಲ. ದೇವ್ರ ದರ್ಶನ ಮಾಡಿದ್ದೀನಿ, ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಆ ದೇವರು ನಮ್ಮ ಮುಳಬಾಗಿಲು ತಾಲೂಕು, ಕೋಲಾರ ಜಿಲ್ಲೆ, ಕರ್ನಾಟಕ ರಾಜ್ಯಕ್ಕೆ ಒಳ್ಳೆ ಮಳೆ ಆಗಲಿ, ಒಳ್ಳೆ ಬೆಳೆ ಆಗಲಿ, ರೈತರನ್ನ ಕಾಪಾಡಲಿ, ಸಾಮಾನ್ಯ ಪ್ರಜೆಗಳಿಗೆ ಒಳ್ಳೆ ಆರೋಗ್ಯ ಭಾಗ್ಯ ಕೊಡಲಿ, ಎಲ್ಲವನ್ನು ಚೆನ್ನಾಗಿ ನೋಡ್ಕೊಂಡು ಬರಲಿ. ಅಪ್ಪ ತಂದೆ ನೀನು ಕಾಪಾಡಪ್ಪ ನೀನು ಅಂತ ಅವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಎಲ್ರಿಗೂ ಪ್ರಾರ್ಥನೆ ಮಾಡಿ, ನಿಮಗೂ ಪ್ರಾರ್ಥನೆ, ಪತ್ರಕರ್ತರು, ಮಾಧ್ಯಮ ಮಿತ್ರರು ಎಲ್ಲರಿಗೂ ಪ್ರಾರ್ಥನೆ ಮಾಡಿದ್ರೆ ಆ ದೇವರು ಒಳ್ಳೇದು ಮಾಡಲಿ ಅಂತ ಆ ದೇವರಲ್ಲಿ ಕೇಳ್ತಾರೆ. ಸರ್, ತಾಲೂಕಿನ ಧಾರ್ಮಿಕ ಪ್ರಮುಖ ಸ್ಥಳಗಳಲ್ಲಿ ಗಟ್ಟುಗುಡಿ ಕೂಡ ಒಂದು. ಇಲ್ಲಿ ಹಲವಾರು ಮದುವೆಗಳ ಕಾರ್ಯಗಳೆಲ್ಲ ನಡೀತಿದೆ. ಇಲ್ಲೊಂದು ಕಲ್ಯಾಣ ಮಂಟಪ ಅವಶ್ಯಕತೆ ಅಂತ ಸುಮಾರು ಭಕ್ತಾದಿಗಳ ಒಂದು ಕೂಗಿದೆ. ಅದಕ್ಕೇನಾದರೂ ತಮ್ಮದೇ ಸರ್ಕಾರವಾಗಿ ಏನಾದರೂ? ಖಂಡಿತವಾಗ್ಲೂ ಈ ದೇವಸ್ಥಾನ ಮೊದಲು ಹೆಂಗಿತ್ತು ಅಂತ ನೀವೆಲ್ಲರೂ ಕಣ್ಣಾರೆ ನೋಡಿದ್ದೀರಾ, ಇಲ್ಲಿರೋರೆಲ್ಲರೂ ನೋಡಿದ್ದೀರಾ. ಇದಾಗಬೇಕಂದ್ರೆ ಆವತ್ತಿನ ಕಾಲದಲ್ಲಿ ನಾನೇ ಮೊದಲನೇ ಕೈ ಹಾಕಿದ್ದು ನಾನೇ. ಇವತ್ತು ಪ್ರತಿ ಸಾರಿ ದುಡ್ಡು ಕೊಟ್ಟು ಕಟ್ಟಿಸೋದು ನಂದ ಅವ್ರ ಕೈಯಲ್ಲೇ. 25 ಲಕ್ಷ ರೂಪಾಯಿ ದುಡ್ಡು ಕೊಟ್ಟೆ. ನೈಟ್ ಒಂದ್ಸಲಿ ಮಲಗಿದಾಗೆ ಈ ಐಮಾಕ್ಸ್ ಲೈಟ್ ನಾನೇ ಹಾಕ್ಕೊಟ್ಟಿದ್ದು, ಸುತ್ತ ಲೈಟಿಗೆ ಹಾಕ್ಸಿದ್ದು ನಾನೇ. ಈ ದೇವಸ್ಥಾನ ಅವತ್ತು ನಮ್ಮ SLV ಶ್ರೀನನ್ ಅವರು, ನಾವು ಎಲ್ಲರೂ ಸೇರಿ ಇದನ್ನು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಎಲ್ಲರೂ ಸಹಕಾರ, ಎಲ್ಲರೂ ಈ ಭಾಗದ ಎಲ್ಲ ಹಿರಿಯರು, ಮುಖಂಡರು, ರಿಟೈರ್ಡ್ ಆಫೀಸರ್ಸು ಎಲ್ಲರೂ ಸೇರಿ ಇದನ್ನು ದೇವಸ್ಥಾನವನ್ನು ಇನಾಗ್ರೇಷನ್ ಮಾಡಿ, ಆವತ್ತು ದೇವಸ್ಥಾನ ಇನಾಗ್ರೇಷನ್ ಟೈಮಲ್ಲಿ ಕಲ್ಯಾಣೋತ್ಸವ ಮಾಡಿಸಿ ನಾನು ಆವತ್ತು 25,000 ತಿರುಪತಿ ಲಡ್ಡು ತಂದು ಎಲ್ಲರಿಗೂ ಜನಗಳಿಗೆ ಕೊಟ್ಟು ಆವತ್ತು ದೇವಸ್ಥಾನವನ್ನು ಇನಾಗ್ರೇಷನ್ ಮಾಡಿ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಇವತ್ತು ಇಲ್ಲಿ ಏನೇ ಆಗಬೇಕಂತ ಹೇಳಿದ್ರು ಲೋಕಲ್ ಶಾಸಕರಿದ್ದಾರೆ. ಶಾಸಕರು ಮನಸ್ಸು ಮಾಡಿದ್ರೆ ಏನೇ ಬೇಕಂದ್ರೂ ಮಾಡ್ಬೋದು. ಯಾಕಂದರೆ ನಾನು ಕೋಲಾರಲ್ಲಿ ಏನು ಬೇಕೋ, ನಾನು ಕೋಲಾರ ಶಾಸಕನಾಗಿ ಕೋಲಾರಲ್ಲಿ ಏನು ಬೇಕೋ ಮಾಡ್ಬೋದು. ಇಲ್ಲಿ ಸರ್ಕಾರದಿಂದ ಏನೇ ಸವಲತ್ತು ಬರಬೇಕಂದ್ರೂ ಅವತ್ತು ಕಲ್ಯಾಣಿ 60 ಲಕ್ಷದಲ್ಲಿ ಕಲ್ಯಾಣಿ ಮಾಡಿಸಿದ್ವಿ. ಇಲ್ಲಿ ಪಕ್ಕದಲ್ಲಿರುವಂಥ ಕಲ್ಯಾಣಿ 60 ಲಕ್ಷ. ಈ ರೋಡ್ ಮಾಡಿಸಿದೆ ನಾನು. ದೇವಸ್ಥಾನ ಕಟ್ಟಿಸೋದಕ್ಕೆ ಎಲ್ಲರ ಸಹಕಾರದಿಂದ ನನ್ನ ಕೈಲಾದಷ್ಟು ರೂಪಾಯಿ 2 ರೂಪಾಯಿ ನಾನು ಕೊಟ್ಟೆ, ಎಲ್ಲರೂ ಹಾಕಿ ನಾವೆಲ್ಲ ದೇವಸ್ಥಾನ ಮಾಡಿದ್ವಿ, ತೇರು ಮಾಡಿದ್ವಿ, ಎಲ್ಲವನ್ನೂ ಮಾಡಿದ್ವಿ. ಇದಕ್ಕೆ ಸಪ್ರೇಟಾಗಿ ದೇವಸ್ಥಾನಕ್ಕೆ ಬೋರ್ ಹಾಕ್ಸಿದ್ದೆ, ಬೆಳಗ್ಗೆ ಬೋರ್ ಹಾಕ್ಸಿದೆ, ರಾತ್ರಿ ಮೋಟ್ರ್ ಹಾಕ್ಸಿದೆ, ಮಾರನೇ ರಾತ್ರಿಗೆ ಕರೆಂಟ್ ಕನೆಕ್ಷನ್ ಕೊಟ್ಟೆ. ಇಷ್ಟೆಲ್ಲ ಮಾಡಿದ್ವಿ ನಾವು. ಇವತ್ತು ಶಾಸಕರಿಗೂ ಆಸಕ್ತಿ ಇದೆ, ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಆದ್ದರಿಂದ ಅವ್ರು ಮಾಡ್ತಾರೆ. ಖಂಡಿತವಾಗ್ಲೂ ಅವ್ರನ್ನ ಕೇಳಿ ಅವ್ರು ಮಾಡಬೇಕಂದ್ರೆ ಅವರು ಲಿಮಿಟ್ಸಲ್ಲಿ ಬರುವಂಥದ್ದನ್ನು ಅವ್ರು ಮಾಡ್ತಾರೆ. ಖಂಡಿತವಾಗ್ಲೂ ನಂಬಿಕೆನೂ ಇದೆ. ಇನ್ನೊಂದು ನೋಡಿ, ನಾನು ಮಾಡ್ತೀನಿ, ನೀನು ಮಾಡ್ತೀನಿ, ಇನ್ನೊಬ್ಬರು ಮಾಡ್ತಾರೆ, ನಾನು ಕೋಲಾರ ಶಾಸಕ
ಶಾಸಕನಾಗಿ ನಾನು ಮಾಡ್ತೀನಿ, ಮುಳಬಾಗಿಲು ಶಾಸಕರು ಮಾಡ್ತಾರೆ ಅನ್ನೋದಕ್ಕಿಂತ ಆ ದೇವರು ಯಾರ ಕೈಯಲ್ಲಿ ಮಾಡಿಸ್ಕೋಬೇಕು ಅವ್ರ ಕೈಯಲ್ಲಿ ಮಾಡಿಸ್ಕೊಳ್ತಾರೆ. ಸರ್, ಹೊಸ ವರ್ಷದಲ್ಲಿ ಏನೋ ಗುಡ್ ನ್ಯೂಸ್ ಸಿಗ್ಬೋದಾ? ಯಾಕಂದರೆ ಮುಳಬಾಗಿಲು ಮತ್ತು ಕೋಲಾರದ ಬಹಳಷ್ಟು ಜನರು ತಮಗೊಂದು ಸಚಿವ ಸ್ಥಾನ ಸಿಗಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಕೂಗ್ತಾ ಇದ್ದಾರೆ. ಅದೇನಾದರೂ ಹೊಸ ವರ್ಷದಲ್ಲಿ ಏನಾದರೂ ಸಿಗ್ಬೋದಾ? ಮುಂದೆ ಹೇಳ್ತಾ ಇದ್ದೀನಿ, ನಾನು ಯಾವುದು ಹುಡ್ಕೊಂಡು ಹೋಗೋದಿಲ್ಲ, ಯಾವುದನ್ನು ಕಿತ್ಕೊಳ್ಳೋದಿಲ್ಲ. ಕಿತ್ಕೊಳ್ಳೋದು ವಿಷ ಆಗುತ್ತೆ, ತಾನಾಗಿ ಬಂದಿದ್ದು ಪ್ರಸಾದ ಆಗುತ್ತೆ. ತಾನಾಗಿ ಬರೋದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಆ ದೇವ್ರು ಯಾವತ್ತು ಕೊಡಬೇಕು ಅಂತಿದ್ರೆ ಆವತ್ತು ಕೊಡ್ತಾರೆ. ಅದಕ್ಕೆ ನಾನು ಒಂದು ದಿವಸ ಅಲ್ಲ, ಒಂದು ವರ್ಷ ಅಲ್ಲ, 10 ವರ್ಷ ಬೇಕಂದ್ರೆ ವೆಯ್ಟ್ ಮಾಡೋದಕ್ಕೆ ಸಿದ್ಧವಾಗಿರ್ತೀನಿ. ಇವತ್ತು ನನಗೆ ಮುಳಬಾಗಿಲಲ್ಲಿ ಜನ ಕೊಟ್ಟಿರುವಂಥ ಗೌರವ, ಮರ್ಯಾದೆ, ಪ್ರೀತಿ, ವಿಶ್ವಾಸ, ನನ್ನನ್ನು ಗೆಲ್ಲಿಸಿ, ನಾನು ಹೇಳಿದ್ದವ್ರನ್ನ ಗೆಲ್ಲಿಸಿ ಎಲ್ಲ ಮಾಡಿರೋದಕ್ಕೆ ಅವರಿಗೆ ಚಿರಋಣಿಯಾಗಿದ್ದೀನಿ. ಯಾವತ್ತು ಕೆಲಸ ಮಾಡ್ತೀನಿ. ಅದೇ ರೀತಿ ಕೋಲಾರಲ್ಲಿ ನಾನು ಏನು ಹೆಂಗೆ ನನ್ನ ಜಾತಿ ಇಲ್ಲ, ಯಾವುದೂ ಇಲ್ಲ, ಏನೂ ಇಲ್ಲ ನನಗೆ. ಅಂಥವನ್ನ ಕೋಲಾರಲ್ಲಿ ಕರ್ಕೊಂಡೋಗಿ ಕೋಲಾರ ಜನ ನನಗೆ ಆಶೀರ್ವಾದ ಮಾಡಿ ಇವತ್ತು MLA ಮಾಡಿದ್ದಾರೆ ಅಂದರೆ ಅವ್ರಿಗೂ ಚಿರಋಣಿಯಾಗಿರ್ತೀನಿ. ನಾನು ಕೈಯಲ್ಲಾದಷ್ಟು ಮಟ್ಟಿಗೆ ಒಳ್ಳೆ ಕೆಲಸ ಮಾಡ್ತೀನಿ, ನನ್ನ ಕೈಯಲ್ಲಾದಷ್ಟು ಮಟ್ಟಿಗೆ ಡೆವಲಪ್ಮೆಂಟ್ ಮಾಡ್ತೀನಿ, ನನ್ನ ಕೈಯಲ್ಲಾದಷ್ಟು ಮಟ್ಟಿಗೆ ಜನಗಳ ಪ್ರೀತಿ ವಿಶ್ವಾಸವನ್ನು ಗೆಲ್ತೀನಿ ಅನ್ನೋ ನಂಬಿಕೆ ಇದೆ. ಮಾಡ್ತಾ ಇದ್ದೀನಿ ಆ ಕೆಲಸ, ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಸರ್, ಸತತವಾಗಿ TAPMS ಅಲ್ಲಿ ಅಧ್ಯಕ್ಷರಾಗಿದ್ದೀರಾ. ಬಹಳಷ್ಟು ರೈತರೆಲ್ಲ ತಮಗೆ ಸಹಕಾರ ಕೊಡ್ತಾರೆ. ನಿಮ್ಮದೇ ಆದಂಥ ಹೊಸ ಯೋಜನೆಗಳು ಕೂಡ ರಾಜ್ಯದಲ್ಲಿ ವಿಶೇಷವಾಗಿ ತಂದಿದ್ದೀರಾ. ಹೊಸ ಯೋಜನೆಗಳು ಏನಾದರೂ ತರೋದು? TAPMS ಮೊದಲು ನಾನಿದ್ದಾಗ ಯಾವ ಪರಿಸ್ಥಿತಿಲಿ ಇತ್ತು ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಆವತ್ತು ಡೆವಲಪ್ಮೆಂಟ್ ಮಾಡಬೇಕಂದ್ರೆ ಕಷ್ಟ ಆಯಿತು. ನಾನು ಬಂದಮೇಲೆ TAPMS ಅನ್ನು ಇವತ್ತು ರೈತರಿಗೆ ಎಲ್ಲಿ ಬೇಕಂದ್ರೆ ಎಷ್ಟೊತ್ತಲ್ಲಿ ಬೇಕಂದ್ರೆ ಗೊಬ್ಬರ ಸಿಗುವಂಥ ಅವಕಾಶ ಮಾಡಿಕೊಟ್ಟಿದ್ದೀನಿ. ಹೋಬಳಿ ಮಟ್ಟದಲ್ಲಿ ಇವಾಗ ಒಂದೊಂದು TAPMS ಬ್ರಾಂಚಸ್ ಓಪನ್ ಮಾಡಬೇಕು ಅಂತಿದ್ದು, ಖಂಡಿತವಾಗ್ಲೂ ಹೋಬಳಿ ಮಟ್ಟದಲ್ಲಿ ಆ ರೈತರಿಗೆ ಅಲ್ಲೇ ಸಿಗಬೇಕು ಗೊಬ್ಬರ ಅನ್ನೋದು ಉದ್ದೇಶದಿಂದ ಹೋಬಳಿ ಮಟ್ಟದಲ್ಲಿ ಓಪನ್ ಮಾಡ್ತೀವಿ. ಆಮೇಲೆ ಹೊಸ ಕಟ್ಟಡ ಮಟ್ಟಿಗೆ ಹೋಗಿ ಇನ್ನು 1 ತಿಂಗಳು 2 ತಿಂಗಳ ಒಳಗಡೆ ಹೊಸ ಕಟ್ಟಡವನ್ನು ಸ್ಟಾರ್ಟ್ ಮಾಡಿ ಅಲ್ಲಿಂದ ಇದನ್ನು ಶಿಫ್ಟ್ ಮಾಡಿ ತಿರ್ಗಾ ಇನ್ನೊಂದು ಕಟ್ಟಡ ಇವಾಗ ಪ್ರೆಸೆಂಟ್ ಇದೀವಿ ನಾವು, ಅದನ್ನು ನಾವು ಡೊಮಲೇಷನ್ ಸ್ಥಿತಿಯಲ್ಲಿದೆ. ಅದನ್ನು ಡೊಮಲೇಷನ್ ಮಾಡಿ ಒಳ್ಳೆ ಕಟ್ಟಡವನ್ನು ಕಟ್ಟಿ ಬಾಡಿಗೆಗಳು ಕೊಟ್ಟು TAPMSಗೆ ಇನ್ಕಮ್ ಮಾಡಬೇಕು ಅಂತಿದ್ದೀವಿ. ಮುನ್ಸಿಪಾಲ್ಟಿಗೆ 45 ಲಕ್ಷ ರೀ. 35-40 ವರ್ಷಗಳಿಂದ ಟ್ಯಾಕ್ಸ್ ಕಟ್ಟದೇ ಇರೋದಂಥ 35 ಲಕ್ಷವನ್ನು ಮುನ್ಸಿಪಾಲ್ಟಿಗೆ ಟ್ಯಾಕ್ಸ್ ಕಟ್ಟಿದ್ದೀನಿ ನಾನು ಅಧ್ಯಕ್ಷನಾಗಿದ್ದೀನಿ. ಒಂದೇ ಒಂದು ರೂಪಾಯಿ ಯಾರು ನಾನು ಆಗ್ಬೋದು, ನಮ್ಮ ಡೈರೆಕ್ಟರ್ಸು ಮುಂದೆ ಇದ್ದಂಥ ಡೈರೆಕ್ಟರ್ಸ್ ಯಾರೇ ಆಗ್ಬೋದು, ಒಂದು ಕಾಫಿ ಟೀ ಕೊಡ್ದಿಲ್ಲ. ಸೊಸೈಟಿದೇನು ನಾವು ಯೂಸ್ ಮಾಡ್ಕೊಂಡಿಲ್ಲ. ಬ್ಯಾಂಕಿಂಗ್ ಸಿಸ್ಟಮ್ ಮಾಡಿದ್ದೀನಿ. ಆದರೆ ರೈತರು ಇನ್ನೂ ಒಂದು ತಿಳ್ಕೊಳ್ಬೇಕಾಗಿದೆ, ರೈತರಿಗೆ ಎಷ್ಟು ಮನೆ ಬಾಗಿಲು ಕೊಟ್ಟರು ತೊಗೊಳ್ಳೋ ಸ್ಥಿತಿಯಲ್ಲಿ ರೈತರಿಲ್ಲ. ಅದು ಏನಕ್ಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ರೈತರು ಯಾಕೆ ತೊಗೊಳ್ತಾ ಇಲ್ಲ ರೈತರು ಅಂತ ಗೊತ್ತಾಗ್ತಾ ಇಲ್ಲ. ರೈತರಿಗೆ ನಾನು ಮನವಿ ಮಾಡ್ತೀನಿ. ಎಕ್ಸಾಂಪಲ್, ನಿಮ್ಮ ಪತ್ರಕರ್ತರು, ಮಾಧ್ಯಮ ಮಿತ್ರರಿಗೆ ಹೇಳ್ತೀನಿ ನಾನು. ಯಶಸ್ವಿನಿ ಕಾರ್ಡು, ಆರೋಗ್ಯದ ಕಾರ್ಡು, ಒಂದು ಮನೆಗೆ 5 ಲಕ್ಷ ರೂಪಾಯಿವರೆಗೂ ಯೂಸ್ ಮಾಡ್ಕೋಬೋದು. ಸೊಸೈಟಿಯಿಂದ ಫ್ರೀಯಾಗಿ ಕೊಟ್ಟಿದ್ದೀವಪ್ಪ, ಫ್ರೀಯಾಗಿ ಕೊಟ್ಟಿದ್ದೀವಿ. ನಾವು ಸ್ವಂತ ನಮ್ಮ ದುಡ್ಡಲ್ಲಿ ಕಟ್ಟಿ ಸೊಸೈಟಿನಲ್ಲಿ ಫ್ರೀಯಾಗಿ ಯಶಸ್ವಿ ಕಾರ್ಡ್ ಕೊಟ್ಟಿದ್ದೀವಿ. ಆ ಯಶಸ್ವಿ ಕಾರ್ಡ್ ಫೋನ್ ಮಾಡಿ ಹೇಳಿದ್ರು ಬಂದು ತೊಗೊಂಡೋಗಲ್ವಲ್ಲ ಜನ. ನಾವೇನು ಮಾಡಿ ನಾವು ಇನ್ನು ತೊಗೊಂಡೋಗಿ ಮನೆ ಬಾಗಿಲು ಕೊಡೋಕ್ಕಾಗುತ್ತಾ ನಾವು? ನೀವೇ ಹೇಳಿ. ಯಶಸ್ವಿ ಕಾರ್ಡ್ ಇವತ್ತು ಒಂದು 300 ಕಾರ್ಡ್ ಬಿದ್ದಿದೆ ನಮ್ಮ ಹತ್ರ. ಎಕ್ಸ್ಪೈರಿ ಆಗಿರೋ ಕಾರ್ಡ್ಗಳು ಬಿದ್ದಾವೆ ನಮ್ಮ ಹತ್ರ. ಇವತ್ತು ನಿಮಗೆ ಮಾಡಿದ್ದೀನಿ, 1 ವರ್ಷಕ್ಕೆ ಎಕ್ಸ್ಪೈರಿ ಆಯಿತು. ತಿರ್ಗಾ ಅದನ್ನು ರಿನ್ಯೂವಲ್ ಮಾಡಿದ್ದೀನಿ. ಎಕ್ಸ್ಪೈರಿ ಇರೋ ಕಾರ್ಡು ನನ್ನ ಹತ್ರನೇ ಇದೆ, ರಿನ್ಯೂವಲ್ ಆಗಿರೋ ಕಾರ್ಡು ನನ್ನ ಹತ್ರನೇ ಸೊಸೈಟಿನಲ್ಲೇ ಇದೆ. ತೊಗೊಂಡೋಗಲ್ಲ ರೈತ. ನಾವೇನು ಮಾಡೋದು? ಕಂಟಿನ್ಯೂ ಆಗಿ ವರ್ಷವೂ ನಾನು ರಿನ್ಯೂವಲನ್ನು ಮಾಡ್ತಾನೇ ಇದ್ದೀವಿ. ಒಂದು ಫ್ಯಾಮ್ಲಿಗೆ ಮಾಡಬೇಕಂದ್ರೆ 4 ಜನ ಇದ್ದರೆ 500 ರೂಪಾಯಿ ಆಗುತ್ತೆ. ಅದ್ರ ಮೇಲೆ ಒಂದೊಂದು ಜನ ಪ್ಲಸ್ ಆಗ್ತಾ ಇದ್ದರೆ 100 ರೂಪಾಯಿ ಪ್ಲಸ್ ಆಗುತ್ತೆ. 6 ಜನ ಇದ್ದರೆ 600, 7 ಜನ ಇದ್ದರೆ 700, 8 ಜನ ಇದ್ದರೆ 800 ರೂಪಾಯಿ ಹಂಗಾಗುತ್ತೆ. ಅದನ್ನು ಜನಗಳು ಅದನ್ನು ತೊಗೊಂಡೋಗೋಕ್ಕೆ ತಯಾರಾಗಿಲ್ಲ. ನಾವೇನು ಮಾಡೋದು? ಆ ಥರ ಖಂಡಿತವಾಗ್ಲೂ TAPMS ಒಳ್ಳೆ ಇದು ಮಾಡ್ತೀವಿ. ಈಗ ಬಂದಿರುವಂಥ ಡೈರೆಕ್ಟರ್ಸು ಒಳ್ಳೆ ಉತ್ತಮವಾದಂಥವ್ರೆ ಬಂದಿದ್ದಾರೆ. ಮೊದಲಿದ್ದವರು ಉತ್ತಮವಾದಂಥವ್ರು ಇದ್ದರು. ಎಲ್ಲ ಕರೆಕ್ಟಾಗಿದೆ. ಕರೆಕ್ಟಾಗಿ ಮಾಡ್ತೀವಿ, ಏನು ತೊಂದರೆ ಏನಿಲ್ಲ. ಸರ್, ಜಿಲ್ಲೆಯಲ್ಲಿ ಅನಧಿಕೃತ ಕಂಪ್ನಿಗಳು, ನಕಲಿ ಔಷಧಿಗಳಿಂದ ರೈತರಿಗೆ ತುಂಬ ತೊಂದರೆ ಆಗ್ತಿದೆ. ಇದ್ರ ಬಗ್ಗೆ ಏನಾದರೂ ಸರ್ಕಾರ ಕಡಿವಾಣ ಹಾಕುವಂಥ ಕೆಲಸ ಮಾಡುತ್ತೆ? ಕಡಿವಾಣ ಹಾಕೋದಕ್ಕೆ ನೀವು ನೋಡ್ಬೋದು, ಪ್ರತಿಯೊಂದು KDP ಮೀಟಿಂಗಲ್ಲಿ ಫಾರೆಸ್ಟ್ ಬಗ್ಗೆ ಆಗ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಬಗ್ಗೆ ಆಗ್ಬೋದು, ಈ ಗೊಬ್ಬರದ ಬಗ್ಗೆ ಆಗ್ಬೋದು, ನಾನೊಂದು ಸಿಸ್ಟಮನ್ನು ಹೇಳ್ತಾ ಇದ್ದೀನಿ. ಆ ಸಿಸ್ಟಮನ್ನು ಫಾಲೋ ಮಾಡಿ ಎಲ್ಲ ಸಕ್ಸಸ್ ಆಗ್ತೀವಿ ನಾವು ಅಂತ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಹಂತವಾಗಿ ಆ ಸಿಸ್ಟಮನ್ನು ಬರ್ತದೆ. ರೈತರಿಗೆ ಡೂಪ್ಲಿಕೇಟ್ ಗೊಬ್ಬರವನ್ನು ಕೊಡೋದು, ಡೂಪ್ಲಿಕೇಟ್ ಪೆಸ್ಟಿಸೈಡ್ ಕೊಡೋದು ಅಂಥದ್ರ ಮೇಲೆ ಕಾನೂನು ಕ್ರಮ ಖಂಡಿತವಾಗ್ಲೂ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು, ಆಮೇಲೆ ಜಿಲ್ಲಾ ಮಟ್ಟದ ಇದರಲ್ಲಿ ನಾವೆಲ್ಲ ಮಾತಾಡಿದ್ದೀವಿ. ನಮ್ಮ ಡಿಸ್ಟಿಕ್ ಉಸ್ತುವಾರಿ ಮಂತ್ರಿಗಳಾದ ಸುರೇಶ್ ಅಣ್ಣ ಅವ್ರಿಗೂ ಮಾತಾಡಿದ್ದೀವಿ. ಅದರ ಮೇಲೆ ಆಲ್ರೆಡಿ ಕ್ರಮಗಳು ಆಗಿದ್ದಾವೆ, ಆಗ್ತಾನೂ ಇರ್ತವೆ ಯಾವಾಗಲೂ.